ಬನ್ನಿ ಈಗ ನಾವು ನೇರವಾಗಿ ತುಮಕೂರಿಗೆ ತೆರಳೋಣ. ಅಲ್ಲಿರುವಂತಹ ನಮ್ಮ ಪ್ರತಿನಿಧಿ ಯೋಗೇಶ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಎಸ್ ಯೋಗೇಶ್, ತ್ರಿವಿಧ ದಾಸೋಹಿ ಜಂಗಮ ಯೋಗಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ದೇಹ ನಮ್ಮ ಜೊತೆಗಿಲ್ಲ ಅನ್ನುವ ಭಾವನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಾಗ, ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಇರುವಾಗ, ಪೊಲೀಸ್ ಅಧಿಕಾರಿಯ ಅಥವಾ ತುಮಕೂರಿನ SP ದಿವ್ಯಾ ಗೋಪಿನಾಥ್ ಅವರು ಹೇಳೋ ಪ್ರಕಾರ ಏನಾಗಿದೆ ಮತ್ತು ಸಾರಾ ಮಹೇಶ್ ಅವರು ಏನು ಮಾತನಾಡ್ತಾರೆ, ಇದನ್ನು ಅವ್ರು ಯಾವ ರೀತಿ ತೆಗೆದುಕೊಳ್ತಾರೆ, ಸಂತೈಸುವವರು ಏನಂತ ಸಂತೈಸಿದ್ದಾರೆ, ವಾಟ್ ಇಸ್ ದ ಫ್ಯಾಕ್ಟ್? ರಾಘವ್ ಸೂರ್ಯ, ಏನಂದ್ರೆ ನಿನ್ನೆ ಮತ್ತೆ ಮೊನ್ನೆ ಇದಕ್ಕೂ ಮೊದಲಾಗಿ ದಿವ್ಯಾ ಗೋಪಿನಾಥ್ ತುಮಕೂರು SP ಆಗಿದ್ದಾಗ ಇನ್ನು ರಿಲೀವ್ ಆಗಿದೆ. ಆದರೂ ಕೂಡ ತುಮಕೂರಿನಲ್ಲಿ ಅವರು ಸಿದ್ಧಗಂಗಾ ಮಠದ ವ್ಯವಸ್ಥೆ ಬಗ್ಗೆ ಅವರು ಭದ್ರತೆಯನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಇಡೀ ತುಮಕೂರಿನಲ್ಲಿ ಶಾಂತಿಯುತವಾಗಿ ಏನು ಯಾವುದೇ ಲೋಪದೋಷ ಇಲ್ಲದೆ ಅದು ನಡೆದಿದೆ ಅಂದ್ರೆ ಅದು ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಗೆ ಒಂದು ಗೌರವ ತರುವಂತಹ ವಿಚಾರ. ಆದ್ರೆ ಈ ಭದ್ರತೆ ದೃಷ್ಟಿಯಿಂದ ನಿನ್ನೆ ಸಂಜೆ ಏನು ಗದ್ದಿಗೆ ಬಳಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಸಚಿವ ಸಾರಾ ಮಹೇಶ್ ಅವರನ್ನ ತಡೆದಿದ್ದಾರೆ. ಹಾಗಾಗಿ ಅವರು ಸಾರಾ ಮಹೇಶ್ ಅವರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಮಹಿಳಾಧಿಕಾರಿ ದಿವ್ಯಾ ಗೋಪಿನಾಥ್ ಅವ್ರನ್ನ. ಆದ್ರೆ ಇದನ್ನ ಕಂಡಂತ ಹಿಂದೆ ಬಂದ ರೇಣುಕಾಚಾರ್ಯ ಅವರು ಮತ್ತೆ ಶ್ರೀನಿವಾಸ್ ಅವರು ಅವ್ರನ್ನ ಸಂತೈಸುವ ಒಂದು ಪ್ರಯತ್ನ ಕೂಡ ಮಾಡಿದ್ದಾರೆ. ಆ ಅಧಿಕಾರಿ ಏನು ಸಾರಾ ಮಹೇಶ್ ಮಾತನ್ನ ಕೇಳಿ ಅಲ್ಲೇ ಸ್ಥಳದಲ್ಲೇ ಕಣ್ಣೀರಿಟ್ಟಿದ್ದಾರೆ. ಯಾಕಂದ್ರೆ ಇಡೀ ಇಲ್ಲಿದ್ದಂತ ಸಂಬಳಿ ಇಡೀ ಪ್ರತಿ ದಿನ ಕ್ಷಣದ ಭದ್ರತೆನ ಅವರು ನೋಡ್ಕೊಂಡಿದ್ರು. ಹಾಗಾಗಿ ನಿನ್ನೆ ಏನು ಸ್ವಾಮೀಜಿ ಐಕ್ಯರಾದ್ರು ಆ ಸಂದರ್ಭದಲ್ಲಿ ಇಲ್ಲಿವರೆಗೂ ಅವರು ಸಂಪೂರ್ಣವಾಗಿ ಇಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಯಾರ್ಯಾರಿಗೆ ಯಾವ ಸಿದ್ಧಗಂಗಾ ಮಠದ ಒಳಗೆ ಅಂದ್ರೆ ಗದಿಗೆಗೆ ಎಷ್ಟು ಜನ ಬಿಡಬೇಕು ಅನ್ನೋದು ಮೊದಲೇ ತೀರ್ಮಾನ ಆಗಿತ್ತು. ಹಾಗಾಗಿ ಅಂತವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟು ಉಳಿದವರಿಗೆ ಅವಕಾಶ ಅವರನ್ನು ನಿರಾಕರಣೆ ಮಾಡಿದ್ರು. ಹಾಗಾಗಿ ನನ್ನನ್ನು ಒಳಗಡೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ ಸಾರಾ ಮಹೇಶ್ ಅವರು ಈ ರೀತಿಯ ವರ್ತನೆಯನ್ನ ತೋರಿದ್ದಾರೆ. ಅಂದ್ರೆ ಒಬ್ಬ ಮಹಿಳಾ ಅಧಿಕಾರಿಯನ್ನು ನೋಡಿದ್ರೆ ಈ ತರದ ಮಾತುಗಳನ್ನ ಆಡಿರೋದು ಎಷ್ಟು ಸರಿ ಅನ್ನೋದು ನಾವೆಲ್ಲ ಪ್ರಶ್ನೆ ಮಾಡುವಂತಹ ವಿಚಾರನೆ. ಆದ್ರೆ ಈಗ ಅದು ಸಾರಾ ಮಹೇಶ್ ಅವರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಏನಂದ್ರೆ ನಿನ್ನೆ ಘಟನೆ ಬಗ್ಗೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಒಂದು ಭದ್ರತೆಯನ್ನು ವಹಿಸಲಿ ಸಾಕಷ್ಟು ಶ್ರಮ ಹಾಕಿರ್ತಾರೆ. ಅದಕ್ಕೆ ಆ ಭದ್ರತೆಗೆ ಹೆಚ್ಚಿನ ಮಹತ್ವ ಕೂಡ ಅದಕ್ಕೆ ಇರುತ್ತೆ. ಯಾಕಂದ್ರೆ ಒಂದು ಭದ್ರತೆ ನೀಡೋ ವಿಚಾರ ಸ್ವಲ್ಪ ಲೋಪ ಆದ್ರೂ ಕೂಡ ಇಡೀ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಆಗಿ ಕೊನೆಯವರೆಗೂ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ತ್ರಿವಿಧ ದಾಸೋಹ ಕೇಂದ್ರದಲ್ಲಿ ಸಿದ್ಧಗಂಗಾ ಶ್ರೀಗಳ ಐಕ್ಯವಾದ ಸಂದರ್ಭದಲ್ಲಿ ಸಾಕಷ್ಟು ಇಡೀ ವಿಶ್ವ ಇತ್ತ ತಿರುಗಿ ನೋಡುವಂತ ಸಂದರ್ಭದಲ್ಲಿ ಸಣ್ಣ ಒಂದು ಲೋಪ ಆದ್ರೂ ಕೂಡ ಅದು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚು ಹೊಣೆ. ಮತ್ತೆ ಇಲ್ಲಿನ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿ DCM ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಎಲ್ಲವನ್ನು ಎಚ್ಚರಿಕೆಯಿಂದ ಪೊಲೀಸರು ನಿರ್ವಹಿಸಿದ್ರು ಕೂಡ ಈ ತರದ ಏನು ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಸಾರಾ ಮಹೇಶ್ ಅವರು ಈ ತರದ ವರ್ತನೆ ನೋಡುತ್ತಿರೋದಕ್ಕೆ ಮಹಿಳಾ ಅಧಿಕಾರಿ ಕಣ್ಣೀರಿಟ್ಟಿದ್ದ ಸಾಕ್ಷಿ ಆಗಿದೆ ರಾಘವ್ ಸೂರ್ಯ. ಓಕೆ, ಇದನ್ನ ಜನ ನೋಡಿದಾಗ ಒಂದಿಷ್ಟು ಅವರದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಹೋಗ್ಲಿ, ಸನ್ಮಾನ್ಯ ಸಚಿವರಿಗೆ ಇದ್ರ ಬಗ್ಗೆ ಗಮನ ಆಗಿದೆಯಾ, ಮನವರಿಕೆ ಆಗಿದೆಯಾ, ಮತ್ತೊಬ್ಬರಿಗೆ ನೋಯಿಸಿದ್ದೀನಿ ಅಥವಾ ಅವ್ರು ನೊಂದಿದ್ದಾರೆ ಅನ್ನೋದ್ರ ಕಲ್ಪನೆ ಏನಾದರೂ ಇದೆ ಅಂತ ಅನ್ಸುತ್ತಾ? ಅವ್ರ ಗಮನಕ್ಕೆ ಬಂದಿದ್ಯಾ ಅಟ್ಲೀಸ್ಟ್ ಯೋಗೇಶ್? ರಾಘವ್ ಸರ್, ಬಹುಶಃ ನಿನ್ನೆನೆ ಅವ್ರ ಗಮನಕ್ಕೆ ಬಂದಿರುತ್ತೆ. ಆದ್ರೆ ಅಧಿಕಾರಿಗಳು ತಾನೇ ಅನ್ನೋ ಉಡಾಫೆಯಿಂದ ಬಹುಶಃ ನಿನ್ನೆ ಹೋಗಿರಬಹುದು. ಅದು ಕೂಡ ಇದು ಮಾಧ್ಯಮಗಳಿಗೆ ಸಿಕ್ಕಿರೋ ಅಂದ್ರೆ ಈ ಘಟನೆ ಆಗಿದ್ದು ದಿವ್ಯಾ ಗೋಪಿನಾಥ್ ಅವರನ್ನು ಕಣ್ಣೀರು ಹಾಕಿರೋ ವಿಚಾರ ಇದು ಮಾಧ್ಯಮಕ್ಕೆ ಗೊತ್ತಿಲ್ಲ ಅನ್ನೋ ಅನ್ಕೊಂಡು ಅವ್ರನ್ನೇ ಸುಮ್ಮನೆ ಆಗ್ಬಿಟ್ಟಿದ್ರು ಅನ್ಸುತ್ತೆ. ಇವತ್ತು ಇಂಥ ಒಂದು ಅಳ್ತಿರೋ ದೃಶ್ಯ ಮಾಧ್ಯಮಗಳಿಗೆ ಬಿಡುಗಡೆ ಆದ ತಕ್ಷಣ ಅವರು ಮೋಸ್ಟ್ಲಿ ಸಾರಾ ಮಹೇಶ್ ಅವರು ಇನ್ನೊಂದು ಕ್ಷಮೆ ಅಥವಾ ಅಧಿಕಾರಿಗೆ ಸಾಂತ್ವನ ಏನು ಹೇಳೋ ಒಂದು ಪ್ರಕ್ರಿಯೆ ಮಾಡಬೇಕು. ಆದ್ರೆ ಆ ಸಾರಾ ಮಹೇಶ್ ವಿಚಾರ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದನ್ನ ಅಧಿಕಾರಿಗಳು ಮತ್ತೆ ಅಲ್ಲಿನ ಸಾರಾ ಮಹೇಶ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಗೊತ್ತಿಲ್ಲ. ಹಾಗಾಗಿ ತುಮಕೂರಿಗೆ ಬಹುಶಃ ಈ ಸಂದರ್ಭ ಬಂದಿರೋರನ್ನ ಮಾತಾಡಿಸಬಹುದಾಗಿತ್ತು. ನಾವು ಯಾಕೆ ಈ ತರದೊಂದು ಘಟನೆ ಏನಾಯ್ತು ಅಂತ ಅವರಿಗೆ ಕೇಳಬಹುದಾಗಿತ್ತು. ಈ ನಡುವೆ ನಮಗೆ ದಿವ್ಯಾ ಗೋಪಿನಾಥ್ ಅವರು ನಮಗೆ ಮಾಹಿತಿ ಏನೋ ಹೇಳಿಕೆನ ಕೊಟ್ಟಿದ್ರು. ಇಂಥ ದೊಡ್ಡ ಸಮಾರಂಭಗಳಲ್ಲಿ ಸಣ್ಣ ಒಂದು ಈ ತರದ್ ಗೊಂದಲ ಆಗೋದು ಸಹಜ, ಅದು ನಾನು ವೃತ್ತಿಯಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಈ ಬಗ್ಗೆ IG ದಯಾನಂದ್ ಅವರು ಈ ಬಗ್ಗೆ ಕೇಳಿದ್ರೆ ದಯಾನಂದ್ ಅವರು ಇದು ನನಗೆ ಘಟನೆ ಆಗಿರೋ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಮಾಹಿತಿನ ಕೊಟ್ಟರು ಮಾಧ್ಯಮಗಳಿಗೆ. ರಾಘವ್ ಸೂರ್ಯ, ಓಕೆ, ಕೆಲವೊಬ್ಬರಿಗೆ ಮಾಹಿತಿ ಇರೋದಿಲ್ಲ. ಓಕೆ, ಆದರೆ ಮಾಹಿತಿ ಗೊತ್ತಾದ ಮೇಲೆ ಜಾಣು ಕುರುಡುತನ ಮಾಡದೇ ಇದ್ರೆ ಅಷ್ಟೇ ಸಾಕು ಅನ್ನೋ ಭಾವನೆ ಸಹಜವಾಗಿ ಎದುರಾಗುತ್ತೆ. ಇನ್ನು ಯೋಗೇಶ್, ಈಗ ಅವ್ರು ಏನು ನಿರೀಕ್ಷೆ ಮಾಡ್ತಿದ್ದಾರೆ? ದಿವ್ಯಾ ಗೋಪಿನಾಥ್ ಅವರು ಏನು ನಿರೀಕ್ಷೆ ಮಾಡ್ತಿದ್ದಾರೆ? ಅಥವಾ ಸಚಿವರು ಮಾತನಾಡಲಿ ಅನ್ನೋ ಬಯಸ್ತಿದ್ದಾರೆ, ಅಥವಾ ಸಚಿವರು ಏನಾದರೂ ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ? ಮತ್ತು ಅಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಕೂಡ ಸಾಂತ್ವನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಏನು ಹೇಳ್ತಾ ಇದ್ರು? ಬಹುಶಃ ತುಂಬಾ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಕ್ಲೂ ಇದೆಯಾ ಏನಾದರೂ? ರಾಘವ್ ಸರ್, ಏನಂದ್ರೆ ದಿವ್ಯಾ ಗೋಪಿನಾಥ್ ಅವರು ಈಗ ಅಧಿಕಾರಿಗಳು ಸಚಿವರಿಂದ ಕ್ಷಮೆ ಕೇಳಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋ ನಿರೀಕ್ಷೆ ಕೂಡ ಮಾಡೋಕೆ ಸಾಧ್ಯ ಯಾಕೆ ಆಗೋದಿಲ್ಲ.
ಯಾಕಂದ್ರೆ ಅವರು ಕೆಳಗಡೆಯಿಂದ ಅವ್ರು ಹೇಳ್ದಂಗೆ ಕೇಳುವಂತ ಸ್ಥಿತಿ ಇರುತ್ತೆ. ಹಾಗಾಗಿ ಅವ್ರೇನಂದ್ರೆ ಸಹಜವಾಗಿ ತೆಗೆದುಕೊಂಡಿದ್ದಾರೆ ದಿವ್ಯಾ ಗೋಪಿ. ಆ ಸಂದರ್ಭದಲ್ಲಿ ಬಹುಶಃ ನೋವಾಗಿದೆ ಅವರಿಗೆ, ದಿವ್ಯಾ ಗೋಪಿನಾಥ್ ಅವರಿಗೆ. ತುಂಬಾ ಶ್ರಮ ಪಟ್ಟು ಏನು ಸಾಕಷ್ಟು ಯಾವುದೇ ಲೋಪ ಇಲ್ಲ ನಡ್ಕೊಂಡ್ರು, ಈ ತರದ ಸಣ್ಣ ಕೊನೆ ಕ್ಷಣದಲ್ಲಿ ಈ ತರದೊಂದು ಘಟನೆ ಆಯ್ತಲ್ಲ ಅನ್ನೋ ನೋವು ಕೂಡ ಅವರು ಕಾಡ್ತಿದೆ. ಆದ್ರೆ ಸಾರಾ ಮಹೇಶ್ ಅವರು ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಏನು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ದಿವ್ಯಾ ಗೋಪಿನಾಥ್ ಆ ತರದ ನಿರೀಕ್ಷೆ ಯಾವ್ದು ಇಟ್ಕೊಂಡಿಲ್ಲ, ಕ್ಷಮೆ ಕೇಳಬೇಕು ಇನ್ ಯಾವ ತರದ ಇಟ್ಕೊಂಡಿಲ್ಲ. ಬಹುಶಃ ನಿನ್ನೆ ಏನು ಗುಬ್ಬಿ ಶ್ರೀನಿವಾಸ ಸಚಿವರು ಕೇಳಿದಂತೆ ಬಹುಶಃ ಸಾಂತ್ವನ ಮಾಡಿರೋದು ಯಾಕಂದ್ರೆ ಇಡೀ ಇಷ್ಟು ದಿವಸದಲ್ಲಿ ಇಷ್ಟು ಶ್ರಮ ಹಾಕಿದ್ರೆ ಅದರದೊಂದು ಸಣ್ಣದಾಗಿದೆ, ಕ್ಷಮಿಸ್ಬಿಡಿ ಅನ್ನೋ ಒಂದು ಮಾತಿನ ಕೇಳಿರಬಹುದು ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿದೆ. ಗ್ರೂಪ್ ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.